ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಏನು ಮಾಡ್ತಾ ಇದ್ದೀರಾ? ಆರಾಮಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನಿವತ್ತು ಸಿಂಪಲ್ಲಾಗಿ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಬೇಡ. ಮೊದಲಿಗೆ ಒಂದು ಲೀಟ್ರಷ್ಟು ಹಾಲು ಬೇಕಾಗುತ್ತೆ. ಸ್ವಲ್ಪ ಐಸ್ ಕ್ರೀಮ್ ಬೇಕು ಅಂತಂದರೆ, ಆದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ ಅಂದರೆ ನಿಮ್ಮ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಳ್ಳಿ. ನಾನೀಗ ನಂದಿನಿಯವರ ಸ್ಪೆಷಲ್ ಹಾಲು, ಫ್ಯಾಮಿಲಿ ಹಾಲು ಬರುತ್ತಲ್ವ, ಅದನ್ನು 2 ಪಾಕೆಟ್ ಅಂದರೆ ಅರ್ಧ ಲೀಟರ್ದು 2 ಪಾಕೆಟ್ನ ತರಿಸಿ ಅದನ್ನು ಒಂದು ಪಾನ್ನಲ್ಲಿ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಲಿ. ಹಾಗೆ ಕಸ್ಟರ್ಡ್ ಪೌಡರ್ನ ತೊಗೊಂಡು ವೆನಿಲಾ ಫ್ಲೇವರ್ದು ಒಂದು 2 ಸ್ಪೂನಷ್ಟು, 2 ಅಥವಾ 3 ಸ್ಪೂನಷ್ಟು ಈ ರೀತಿ ಸ್ವಲ್ಪ ಹಾಲು, ಹಸಿ ಹಾಲನ್ನು ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂದು ಕೂಡ ಸಣ್ಣ ಗಂಟು ಕೂಡ ಇರಬಾರ್ದು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಣ್ಣ ಗಂಟಾದರೂ ಕೂಡ ಐಸ್ ಕ್ರೀಮ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀಟಾಗಿ ಒಂದು ಗಂಟಿಲ್ಲದೆ ಇರೋ ಥರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಕಸ್ಟರ್ಡ್ ಮಿಲ್ಕ್ ಪೌಡರನ್ನು ಈ ರೀತಿ ಚೆನ್ನಾಗಿ ಸೈಡಲ್ಲಿ ಇಟ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಅಂತ ಗೊತ್ತಾಯಿತು. ಇಲ್ಲಿ ಇತ್ತ ಕಡೆ ಹಾಲು ಕುದೀತಾ ಇದೆ. ಚೆನ್ನಾಗಿ ಕುದ್ದು ಯಾವ ಥರ ಆಗಬೇಕು ಅಂತಂದರೆ, ನಾವು ಏನು ಹಾಲು ಕಾಯ್ಸೋಕ್ಕಿಟ್ಟಿದ್ದೀವಲ್ಲ ಅದರಲ್ಲಿ ಒಂದು 10% ಆದರೂ ನೀಟಾಗಿ ಬಾಯ್ಲ್ ಆಗಿರಬೇಕು. ಅಂದರೆ ಗಟ್ಟಿ ಆಗಬೇಕು. ಅದು ಉಪ್ಪು ಬಂತು ಅಂತ ಆಫ್ ಮಾಡಿಬಿಡೋದಲ್ಲ. ಅದು ಉಕ್ಕಿ ಬಂದರೆ ತಿರುಗಿಸಿ ಕುದಿಯೋದಕ್ಕೆ ಬಿಡಬೇಕು. ಅರ್ಧ ಲೀಟ್ರು, ಮುಕ್ಕಾಲು ಲೀಟ್ರ್ ನೀರು ಹಾಲು ಹಾಕಿದ್ದೀವಿ ಅಂದರೆ ಅದು ಆಲ್ಮೋಸ್ಟ್ ಅರ್ಧ ಲೀಟ್ರು ಅಷ್ಟು ಹಾಲಾಗಬೇಕು. ಆ ಥರ ನಾವು ಹಾಲನ್ನು ಕಾಯಿಸ್ಕೋಬೇಕಾಗತ್ತೆ. ಅಷ್ಟು ಗಟ್ಟಿಯಾಗಿ ಹಾಲನ್ನು ಕಾಯಿಸ್ಕೊಂಡು ಕುದಿಸ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಆವಾಗವಾಗ ಕೈ ಆಡಿಸ್ಬೇಕು, ಇಲ್ಲಾಂದರೆ ಉಕ್ಕಿ ಬರುತ್ತೆ. ನೋಡಿ, ಈ ಥರ ಕುದಿಯೋದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು. ಹಾಗೆ ಈ ಥರ ಕೈ ಆಡಿಸ್ತಾನೇ ಇರಬೇಕು. ಹಾಲಂತೂ ತುಂಬ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಕಾಯಿಸಿದ ಹಾಲು ಒಂದು ಮಟ್ಟಕ್ಕೆ ಕಡಿಮೆ ಆಗಿದೆ. ಅಂದರೆ ಕುದ್ದು ಗಟ್ಟಿಯಾಗಿ ಹಾಲಿನ ಕ್ವಾಂಟಿಟಿ ಕಡಿಮೆ ಆಗಿದೆ. ಸೊ ಈ ಟೈಮಲ್ಲಿ ನಾವು ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಕಸ್ಟರ್ಡ್ ಪೌಡರ್ನ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಲ್ಕನ್ನು ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಕಸ್ಟರ್ಡ್ ಪೌಡರ್ನ ನೀಟಾಗಿ ನಾವು ಈ ಥರ ತಿರುಗಿಸ್ಕೋಬೇಕಾಗತ್ತೆ. ಯಾಕಂದರೆ ಅದನ್ನು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ. ಆವಾಗಲೂ ಕೂಡ ಅಷ್ಟೇ ಕೇರ್ಫುಲ್ಲಾಗಿ ಒಂದು ಸಣ್ಣ ಗಂಟಿಲ್ಲದೆ ಇರೋ ಥರ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ತಾನೇ ಇರಬೇಕು. ಎಷ್ಟೊತ್ತು ಅಂತಂದರೆ ನೀಟಾಗಿ ಒಂದು 10 ನಿಮಿಷ ಆದರೂ ಈ ಥರ ತಿರುಗಿಸ್ಕೊತಾನೆ ಇರಬೇಕು. ಇಲ್ಲಾಂದರೆ ಸಣ್ಣ ಗಂಟಾಗಿ ಉಳ್ಕೊಬಿಡುತ್ತೆ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ತಾನೆ ಈ ಥರ ಸಕ್ಕರೆನೂ ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ಐಸ್ ಕ್ರೀಮ್ ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ಇಲ್ಲ ನಾರ್ಮಲ್ ಅಂತ ಅಂದರೆ, ಈಗ ನಾನು ಯೂಸ್ ಮಾಡಿರೋ 2 ಪಾಕೆಟ್ ಹಾಲಿಗೆ ಒಂದು 4-5 ಸ್ಪೂನ್ ಟೇಬಲ್ ಸ್ಪೂನ್ ಸಕ್ಕರೆ ಆದರೆ ಸಾಕು. ನೋಡಿ, ಈಗ ಸಕ್ಕರೆ ಸೇರಿಸ್ಕೊಂಡಾದಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಆಗಾಗ ನಾವು ಹದನೂ ಚೆಕ್ ಮಾಡಬೇಕಾಗತ್ತೆ. ಒಂದು ತುಂಬ ಗಟ್ಟಿಯಾದ ಒಂದು ಲೇಯರಲ್ಲಿ ಇದು ಬರಬೇಕು. ಅಲ್ಲಿವರೆಗೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಿರುಗಿಸ್ತಾ ಗಟ್ಟಿ ಜಾಸ್ತಿನೇ ಆಗ್ತಾ ಹೋಗುತ್ತೆ. ನೋಡಿ, ಇನ್ನೂ ಕುದಿಬೇಕು. ಇನ್ನೂ ಚೆನ್ನಾಗಿ ಅದು ಕುದಿ ಬರಬೇಕು. ಅಲ್ಲಿವರೆಗೂ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಬಟ್ ಲಾಸ್ಟ್ ನಾವು ಗ್ಯಾಸ್ ಆಫ್ ಮಾಡೋವರೆಗೂ ಕೂಡ ಅದನ್ನು ಕೈ ಆಡಿಸ್ತಾನೇ ಇರಬೇಕು. ಈಗ ನೋಡಿ, ಪರ್ಫೆಕ್ಟ್ ಆಗಿದೆ. ಈಗ ಇದನ್ನು ಒಂದು 2 ಅವರು ಆರೋದಕ್ಕೆ ಇಟ್ಟಿದ್ದೆ, ಬಿಸಿಯೆಲ್ಲ ಆರಲಿ ಅಂತ. ಈಗ ಚೆನ್ನಾಗಿ ಬಿಸಿಯೆಲ್ಲ ಆರಿ ಈ ಥರ ಆಗಿದೆ. ತುಂಬ ಗಟ್ಟಿಯಾಗಿದೆ. ಈಗ ಇದನ್ನು ಒಂದು ಜಾರ್ ತೊಗೊಂಡು ಜಾರ್ನಲ್ಲಿ ಸ್ವಲ್ಪ ಕ್ವಾಂಟಿಟಿನೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬಾರ್ದು. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ನೀಟಾಗಿ ಗ್ರೈಂಡ್ ಆಗಲ್ಲ. ಸ್ವಲ್ಪ ಕ್ವಾಂಟಿಟಿನೇ ಹಾಕ್ಕೊಂಡು ಚೆನ್ನಾಗಿ ವೈಪ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡಬೇಕು. ವಿಪ್ಪಿಂಗ್, ಯಾಕಂದರೆ ಈಗ ಜ್ಯೂಸ್ ಎಲ್ಲ ಮಾಡ್ತೀವಿ ಗೊತ್ತಾ ನಾವು, ಆ ರೀತಿ ಜ್ಯೂಸರ್ನ ಮಾಡೋಷ್ಟು ಆನ್ ಆ್ಯಂಡ್ ಆಫ್ ಆ ಥರ ಮಾಡ್ಕೋಬೇಕು. ಅದು ಒಂದು 10 ನಿಮಿಷನೇ ಮಾಡಬೇಕು. ಆಗೋಗಿದೆ ಅದೆಲ್ಲ ಹೊಡೆದೋಗಿದೆ ಅಂತೇಳಿ ಬಿಟ್ಬಿಡೋದಲ್ಲ. ಕಂಪ್ಲೀಟಾಗಿ ಅದು ಫುಲ್ಲು ಚೆನ್ನಾಗಿ ಬೀಟ್ ಆಗಬೇಕು. ಅಲ್ಲಿವರೆಗೂ ಒಂದು 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಅದಾದಮೇಲೆ ಅದನ್ನು ಬೌಲಿಗೆ ಸೇರಿಸ್ಕೊಳ್ಳೋಣ. ಅದೇ ರೀತಿ ಉಳಿದಿರೋ ಎಲ್ಲನೂ ಹಾಗೆ ಮಾಡೋಣ.
ನೋಡಿ ನಾನೀಗ ಎಲ್ಲನೂ ಸೇರಿಸಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ ಗ್ರೈಂಡ್ ಮಾಡಿಬಿಟ್ಟು. ಹಾಗೆ ಒಂದು 3 ಗ್ಲಾಸ್ಗೂ ಕೂಡ ಸುಮ್ಮನೆ ಕುಲ್ಫಿ ಮಾಡ್ಕೊಳ್ಳೋಣ ಅಂತ ಹಾಕಿದ್ದೀನಿ. ಕುಲ್ಫಿ ತಿಂದು ತುಂಬ ದಿನ ಆಯಿತು, ಹಾಗಾಗಿ ಅದು ಕೂಡ ಆಗುತ್ತೆ ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಈ ಸಮ್ಮರಲ್ಲಿ ಈ ಥರ ಎಲ್ಲ ತಿನ್ನೋದ್ರಿಂದ. ಸಮ್ಮರ್ಗೆ ಅಂತಲೇ ಮಾಡ್ತಿರೋದು, ಇಲ್ಲಾಂದರೆ ನಾನು ಐಸ್ ಕ್ರೀಮ್ ಎಲ್ಲ ಮನೇಲಿ ಮಾಡಲ್ಲ. ಸಮ್ಮರ್ಗಾಗಿ ಯಾವಾಗಲೂ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡೋಣ, ಹೆಲ್ದಿಯಾಗೂ ಇರುತ್ತೆ ಅಂತ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಒಂದು 2 ಅವರ್ಸ್ ಅಥವಾ 4 ಅವರ್ಸ್ ಇಟ್ಟರೆ ಸಾಕು, ಚೆನ್ನಾಗಿ ಆಗುತ್ತೆ. ನೋಡಿ 4 ಅವರ್ಸ್ ಆದಮೇಲೆ ಐಸ್ ಕ್ರೀಮು ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡೋಕ್ಕಂತೂ ಅಲ್ಲ. ಸೊ ನೋಡಿ ಅದನ್ನು ತಿಂದು ನೋಡಿಬಿಡೋಣ. ಫ್ರೀಝರಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಹಾಗೆ ಚೆನ್ನಾಗಾಗಿತ್ತು. ಈಗ ಇದನ್ನು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ, ಅಂದರೆ ತಿನ್ನೋದಕ್ಕೆ ಅಂತೇಳಿ ಒಂದು ಬೌಲ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಐಸು ಜಾಸ್ತಿ ಇಟ್ಟಿರೋದ್ರಿಂದ ಅದು ಗಟ್ಟಿ ಕೂಡ ಆಗುತ್ತೆ. ಸ್ವಲ್ಪ ಒಂದು 4 ಅವರ್ಸ್ ಆದರೆ ಸಾಕು, ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ನಮಗೆ ಐಸ್ ಕ್ರೀಮ್ ತೆಗಿಯೋದಕ್ಕೆ ಸರಿಯಾದ ಒಂದು ಸ್ಪೂನ್ ಇಲ್ಲದೆ ಇರೋ ಕಾರಣ ಈ ರೀತಿ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಟುಟಿ ಫ್ರೂಟಿನ ಆ್ಯಡ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ತುಂಬಾ ಕ್ರೀಮಿಯಾಗಿ ತುಂಬಾ ಟೇಸ್ಟಾಗಿ ಸಖತ್ತಾಗಿ ಬಂದಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಯಜಮಾನ್ರಿಗೆ ಕೊಟ್ಟಿದ್ದೆ, ತುಂಬ ಖುಷಿಯಾಗ್ಬಿಟ್ರು. ನೋಡಿ ಎಷ್ಟು ಸರಳ ವಿಧಾನದಲ್ಲಿ ನಾವು ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೋಬೋದಲ್ವಾ. ಯಾರಿಗೆಲ್ಲ ಗೊತ್ತಿಲ್ಲ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡ್ತೀರಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ವೀಡಿಯೋಸ್ ನಿಮಗೆ ಬೇಗ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಟೇಕ್ ಕೇರ್, ಬಾಯ್ ಆಲ್.